ಫ್ರೆಂಡ್ಸ್, ವೆಲ್ಕಮ್ ಟು ಜೋಸ್ ಕಿಚನ್. ನೀವೀಗ ನೋಡ್ತಾ ಇದ್ದೀರಲ್ಲ, ಅದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ಟಾಗಿದೆ ಅಂತೇಳಿ. ಅದೇ ನಾನು ಕೋಕೋನಟ್ ಬರ್ಫಿ ಮಾಡ್ತಾ ಇರೋದು, ಅಂದರೆ ತೆಂಗಿನಕಾಯಿ ಬರ್ಫಿ ನಾನು ಮಾಡಿರೋದು. ಅದು ಈಸಿ ಸ್ಟೆಪ್ಪಲ್ಲಿ ನಾನು ಮಾಡ್ತಾ ಇರೋದು. ತುಂಬ ಟೆಕ್ಸ್ಚರು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಒಂದು ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿನ ನಾನು ತುರಿದಿಟ್ಟಿದ್ದೀನಿ. ಅದು ಟೆಕ್ಸ್ಚರ್ ಸಾಫ್ಟಾಗಿ ಬರಬೇಕಂದ್ರೆ ನಾವು ಮಿಕ್ಸಿಲಿ ಒಂದು ಪಲ್ಸ್ ಮಾಡಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಸತಿ ಆನ್ ಮಾಡಿ ಆಫ್ ಮಾಡಿಬಿಟ್ರೆ ಸಾಕು, ಅದು ತರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಅದನ್ನು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ನಾನು ಹಾಲು, 1/4 ಕಪ್ಗಿಂತ ಕಮ್ಮಿ ಹಾಕಿದ್ರೂ ಸಾಕು. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 10 ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ಇದು ಸ್ವಲ್ಪ ಪಾಕ ಚೆನ್ನಾಗಿ ಬಂದಿದ್ದಲ್ಲ. ಈಗ ನಾನು 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಅದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಕನ್ಸಿಸ್ಟೆನ್ಸಲ್ಲೂ ನಿಮಗೆ ವೈಟ್ ಅನಿಸಲ್ಲ. ಇನ್ನೊಂದು 5 ನಿಮಿಷ ಆದಮೇಲೆ ಈಗ ಏಲಕ್ಕಿ ಹಾಕಿದ ತಕ್ಷಣ ನೋಡಿ, ಆ ವೈಟ್ನೆಸ್ ಬರುತ್ತಲ್ಲ, ಆ ವೈಟ್ನೆಸ್ ಬಂದರೆ ಅದು ಪಾಕ ಸರಿಯಾಗಿ ಬಂದಿದೆ ಅಂತೇಳಿ. ಈ ಕನ್ಸಿಸ್ಟೆನ್ಸಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನಾನು ಒಂದು ತಟ್ಟೆಗೆ ಆಲ್ರೆಡಿ ತುಪ್ಪನ ನಾನು ಸವರಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಪಾಕನ ಹಾಕ್ಕೊಂಡಿದ್ದೀನಿ. ಬೆಚ್ಚಗಿರಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ತುಂಬ ಏನು ಗಟ್ಟಿ ಆಗಲ್ಲ, ಬಟ್ ಶೇಪ್ ಚೆನ್ನಾಗಿ ಬರಲ್ಲ ಆಮೇಲೆ ಕಟ್ ಮಾಡಿದರೆ. ಈಗ ಬೆಚ್ಚಗಿರೋದಾಗ ಕಟ್ ಮಾಡಿದರೆ ಅದು ಶೇಪ್ ನೀಟಾಗಿ ಬರುತ್ತೆ. ನಾನೀಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.